ನಾವು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಜನಪ್ರಿಯ ನಾಯಕರ ಕಿರು ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ. ನಾವು ನೀವು ಯಾವ ಗ್ರಾಮ ಪಂಚಾಯತಿ? ನಿಮ್ಮ ಹೆಸರು? ನನ್ನ ಹೆಸರು ಮಂಜುಳಾ ನಾಗರಾಜ್ ಅಂತ. ನೀವು ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದಿದ್ದೀರಾ ಮೇಡಮ್? ನಾವು ದೊಡ್ಡಮಳ್ಳೂರು ಕ್ಷೇತ್ರ. ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? CS ನಾಗರಾಜು ಅಂತ ಸರ್. ಮೇಡಮ್ ನಿಮ್ಗೆ ಏನಾಗಬೇಕು? ನಮ್ಮ ಹೆಸರು ಸರ್. ನಿಮ್ಮ ರಾಜಕೀಯ ಪ್ರವೇಶ? 15 ವರ್ಷದಿಂದ. ರಾಜಕೀಯ ಉದ್ದೇಶ ಏನಿಲ್ಲ ಸರ್, ಜನರ ಸೇವೆ ಮಾಡಬೇಕು ಅಂತ. ಸರ್ 15 ವರ್ಷದಿಂದ ರಾಜಕೀಯದಲ್ಲಿದ್ದೀರಾ. ನಿಮ್ಮ ರಾಜಕೀಯ ಅಂದ್ರೆ ಏನು ಸರ್? ರಾಜಕೀಯ ಅಂದರೆ ಕೆಲಸ ಮಾಡೋದೇ, ರಾಜಕೀಯ ಜನರಿಗೆ ಸಹಾಯ ಮಾಡೋದು. ಸರ್ ನಿಮ್ಮ ಗ್ರಾಮಕ್ಕೋಸ್ಕರ ಏನೇನು ಕೆಲಸ ಕಾರ್ಯಗಳು ಮಾಡಿಸಿದ್ದೀರಾ? ಮಾಡಿಸಿದ್ದೀವಿ ಸರ್. ಏನೇನು ಮಾಡಿಸಿದ್ದೀರಾ? ಸ್ಕೂಲ್ ಕಟ್ಸಿದ್ದೀವಿ, ಅಂಗನವಾಡಿ ಕಟ್ಸಿದ್ದೀವಿ, ಆಮೇಲೆ ಚರಂಡಿ CC ರಸ್ತೆ ಮಾಡಿಸಿದ್ದೀವಿ, ಚರಂಡಿ ಮಾಡಿಸಿದ್ದೀವಿ. ಫರ್ನಿಚರ್ಸ್ ಎಲ್ಲ ಸುತ್ತು ಹಳ್ಳಿಗಳಿಗೆ ಒಂದು 16 ಹಳ್ಳಿಗೆಲ್ಲ ಫರ್ನಿಚರ್ಸ್ ಕೊಡಿಸಿದ್ದೀವಿ. ಸರ್ ಇನ್ನೇನು ಮಾಡಿಸ್ಬೇಕು ಅಂದ್ಕೊಂಡಿದ್ರೆ ನಿಮ್ಮ ಗ್ರಾಮದ ಅಭಿವೃದ್ಧಿಗೋಸ್ಕರ? ಸರ್ ಕಟ್ಕಾಲುವೆ ಮಾಡಿಸ್ಬೇಕು ಅಂದ್ಕೊಂಡಿದ್ವಿ ನಮ್ಮ ಚಿಕ್ಕಮಗಳೂರು ಕೆರೆಗೆ. ಆಮೇಲೆ ಒಂದು ಸ್ಮಶಾನ ಅಭಿವೃದ್ಧಿ ಮಾಡಿಸಿದ್ದೀವಿ. ಮೇಡಮ್, ಗೃಹಿಣಿ ರಾಜಕೀಯ ಬಂದರೆ ರಾಜಕೀಯ ಜೀವನ ಹೇಗೆ ಅನ್ನಿಸ್ತದೆ ನಿಮಗೆ? ನನಗೆ ಈಗ ತಕ್ಕ ಮಟ್ಟಿಗೆ ನನಗೇನೋ ಭಾಳಷ್ಟು ಖುಷಿ ಆಗ್ತಾ ಇದೆ. ಯಾಕೆ ಅಂತಂದರೆ ಒಂದು ಜನಪ್ರತಿನಿಧಿಯಾಗಿ ಎಲ್ಲ ಜನಗಳಿಗೂ ಕೂಡ ಒಂದು ಒಳ್ಳೆ ಅನುಕೂಲ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಏನು ನಮಗೆ ಅನುದಾನ ಬರುತ್ತೋ ಎಲ್ಲ ಪ್ರತಿಯೊಂದನ್ನು ಕೂಡ ಹಳ್ಳಿಯಲ್ಲಿ ಏನು ನಾವು ತಿಳುವಳಿಕೆ ಕೊಟ್ಟು ಎಲ್ಲ ಹೆಣ್ಮಕ್ಳಿಗೂ ಒಂದು ಸ್ವಲ್ಪ ಮುಂದೆ ಬರಲಿ ಅಂತ ಒಂದು ಹಸು ಲೋನ್ ಆಗ್ಬೋದು, ಕುರಿ ಲೋನ್ ಆಗ್ಬೋದು, WLRS ಕಡೆಯಿಂದ ನಮಗೆ ಭಾಳಷ್ಟು ಅನುಕೂಲ ಆಗಿದೆ ನಮ್ಮ ಚಿಕ್ಕಮಗಳೂರು ಗ್ರಾಮದಲ್ಲಿ. ಹಾಗಾಗಿ ಹೇಳಬೇಕು ಅಂತಂದರೆ ಮೊದಲಿಗೆ ನಮ್ಮೂರಲ್ಲಿ ಒಂದು 4 ಕ್ಯಾನ್ ಹಾಳೋಗ್ತಾ ಇದ್ವು. WLRS ಕಡೆಯಿಂದ ಸ್ವಲ್ಪ ಹಸುಗಳು, ಕುರಿಗಳು, ಮತ್ತು ವಿಶ್ವವಿದ್ಯಾಲಯದಿಂದ ಸ್ವಲ್ಪ ಕುರಿಗಳು ಕೊಟ್ಟರು, ಮತ್ತು ಕೋಳಿ ಕೊಟ್ಟರು. ಭಾಳಷ್ಟು ಅನುಕೂಲ ಹೊಂದಿ ಚಿಕ್ಕಮಗಳೂರು ಮತ್ತು ಕುಂಸನಹಳ್ಳಿ, ಕುಲಾಪುರ, ಹೊಸಳ್ಳಿ, ಕಾಡಿನಹಳ್ಳಿ ಹಳ್ಳಿಗಳು ಕೂಡ ಭಾಳಷ್ಟು ಅನುಕೂಲ ಹೊಂದಿದೆ. ಹೀಗಾಗಿ ನನಗಂತೂ ತಾಲೂಕ್ ಪಂಚಾಯತಿ ಸದಸ್ಯರಾದಾಗಲಿಂದಲೂ ಕೂಡ ನಮ್ಮ ಶಾಸಕರಾದ ರಾಜಣ್ಣ ಅಣ್ಣವರು ಕೂಡ ಭಾಳಷ್ಟು ಅನುಕೂಲ ಮಾಡ್ತಾ ಇದ್ದಾರೆ ಜನಗಳಿಗೆ. ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರು ಶಾಂತಲಾ ರಾಜಣ್ಣನವರು ಕೂಡ ಜನಗಳನ್ನ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಮತ್ತೊಮ್ಮೆ ಹೇಳಬೇಕು ಅಂದರೆ ಅವರು ಮನೆಯವರೆಲ್ಲರೂ ಕೂಡ, ಅವ್ರ ಮಗ ರಾಜೇಂದ್ರ ಅವರು ಇದ್ದಾರೆ, ಅವರು ಕೂಡ ಜನಗಳ ಅನಾನುಕೂಲ ಏನು, ನಮ್ಮ ರೋಡ್ಗಳಲ್ಲಿ ಏನು ಅನಾನುಕೂಲ ಇದೆ, ಜನಗಳಿಗೆ ಏನು ನೀರು ತೊಂದರೆ ಇದೆ, ಇದನ್ನೆಲ್ಲ ಕೂಡ ಅವ್ರು ಬಹಳ ಗಮನ ಇಟ್ಟು ಸುತ್ತು ಹಳ್ಳಿಗಳೆಲ್ಲ ನೋಡ್ತಾ ಇರ್ತಾರೆ ನಮ್ಮ ಶಾಸಕರು. ನಮಗಂತೂ ಹೇಳಬೇಕು ಅಂದರೆ ಬಹಳ ಖುಷಿ ಆಗ್ತಾ ಇದೆ. ಇಂಥ ಒಂದು ಶಾಸಕರು ನಮ್ಮ ಒಂದು ಮಧುಗಿರಿ ತಾಲೂಕಿಗೆ ಬಂದು ಜನಗಳಿಗೆ ಅನುಕೂಲ ಮಾಡ್ತಾ ಇದ್ದಾರೆ ಅಂತಂದರೆ ನಮ್ಮ ಒಂದು ಅದೃಷ್ಟ ಅಂತ ತಿಳ್ಕೊತಾ ಇದ್ದೀವಿ. ಈ ಒಂದು ಬರಗಾಲ ಕೂಡ ಅವರೇ ನಮ್ಮ ಒಂದು ಹಳ್ಳಿಗಳಲ್ಲೆಲ್ಲ ಕೂಡ ಬಂದು ನೋಡ್ಕೊಂಡೋಗಿ ಈ ಬರಗಾಲ ಯಾವ ಥರ ನಿಭಾಯಿಸಬೇಕು ಅಂತ ಕೂತ್ಕೊಂಡು ಚಿಂತನೆ ಮಾಡಿ ನಮ್ಮ ಇವರು ಬಂದ್ಬಿಟ್ಟು ಸಿದ್ದರಾಮಣ್ಣನವ್ರು ಬಂದ್ಬಿಟ್ಟು ಮೊನ್ನೆ ಬಿಡುಗಡೆ ಮಾಡಿದಂತಹ ಒಂದು ಅನುದಾನ ಅಂತೂ ಬಹಳಷ್ಟು ಖುಷಿ ಕೊಡ್ತಾ ಇದೆ ಜನಕ್ಕೆ. ಈಗಂತೂ ₹1 kg ಅಕ್ಕಿ ತರ ₹30 kg ಅಕ್ಕಿ ಕೊಡ್ತಾ ಇದ್ದಾರೆ. ಜನಗಳಿಗೆ ಒಂದ್ ಸ್ವಲ್ಪ ಕಷ್ಟ ನಿವಾರಣೆ ಆಗುತ್ತೆ ಅಂತ ನನ್ನ ಒಂದು ಆಸೆ. ಮುಂದೆ ಬರೋ ಗೃಹಿಣಿಗೆ ಹೇಳಕ್ ಇಷ್ಟಪಡ್ತೀರಾ ನೀವು? ಮುಂದೆ ಬರೋ ಗೃಹಿಣಿಗೆ ನೀವೇನಕ್ಕೆ ಇಷ್ಟಪಡ್ತೀರಾ? ರಾಜಕೀಯ ಪ್ರವೇಶ ಮುಂದೆ ಯಾರೇ ಹೆಣ್ಮಕ್ಳು ಬಂದ್ರು ಕೂಡ ಪ್ರತಿಯೊಬ್ಬ ಮಹಿಳೆಯರಿಗಾಗ್ಬೋದು ಅಥವಾ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗ್ಬೋದು ಎಲ್ಲರಿಗೂ ಕೂಡ ಚೆನ್ನಾಗಿ ಮುಂದುವರಿಯೋದಕ್ಕೆ ಅನುಕೂಲ ಮಾಡಬೇಕು. ಯಾರೇ ಗೃಹಿಣಿ ಆಗ್ಬೋದು, ನಾವು ಗೃಹಿಣಿಯರು ಎಲ್ಲ ಒಂದು ದೇವರಿದ್ದ ಹಾಗೆ ಅವ್ರಿಗೂ ಕೂಡ ಬಹಳಷ್ಟು ಅನುಕೂಲ ಮಾಡೋದಕ್ಕೆ ದೇವ್ರ ಅವಕಾಶ ಕೊಡ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸರ್ ನೀವು ರಾಜಕೀಯಕ್ಕೆ ಬರೋಕ್ಕೆ ಗುರು ಅಂತ ಗಾಡ್ ಫಾದರ್ ಇದ್ದಾರಾ? ರಾಜಣ್ಣ ಅವ್ರಿಗೆ ನಮ್ಮ ಸಂದರ್ಶನ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ನಮ್ಮ ಕೃತಜ್ಞತೆ ಸಲ್ಲಿಸ್ತಾ ಇದ್ವಿ ಸರ್. ನಮ್ಗೆ ಇಷ್ಟೊಂದು ಬೆಳೆಸಬೇಕಾದ್ರೆ, ನಾವು ತಾಲೂಕಿನ ಸದಸ್ಯರಾಗಬೇಕಾದ್ರೆ, ಮುಂದೆ ಏನಾದರೂ ಬೆಳೆಯಬೇಕಾದ್ರೂ ಅವ್ರ ಮುಖಾಂತರ ನಾವು ಬೆಳಿಬೇಕಾಗುತ್ತೆ. ಮೇಡಮ್, ನಿಮಗೆ ರಾಜಕೀಯ ಬರೋಕ್ಕೆ ಗುರು ಅಂತ ಗಾಡ್ ಫಾದರ್? ನಾನು ಮೊದಲನೇದಾಗಿ ಓದಬೇಕು ಅಂತ ಬಹಳಷ್ಟು ಇಷ್ಟ ಇತ್ತು. ನಾನು ಯಾವ್ದಾದ್ರು ಒಂದು ಎಜುಕೇಶನ್ ಮಾಡಿ ಜನರಿಗೆ ಅನುಕೂಲ ಮಾಡಬೇಕು ಅಂತ ನನ್ನ ಒಂದು ಆಸೆ ಆಗಿತ್ತು. ಆದ್ರೆ ನಮ್ಗೆ ಓದೋದಿಕ್ಕೆ ನಮ್ಮ ತಂದೆಯವರಾದಂಥವ್ರು ಬಹಳಷ್ಟು ಕಷ್ಟಪಟ್ಟು ಓದ್ಸಕ್ಕಾಗ್ಲಿಲ್ಲ. ಆದ್ರೂ ಕೂಡ ನಾನು ನಮ್ಮ ಮನೆಯವ್ರನ್ನ ಮದ್ವೆ ಆದ್ಮೇಲೆ ಅವ್ರು ರಾಜಕೀಯದಲ್ಲಿ ಸ್ವಲ್ಪ ಇದ್ರು. ಆದ್ರೆ ನಮ್ಗೆ ರಾಜಣ್ಣ ಅನ್ನೋರು ಮತ್ತೆ ಶಾಂತಲಾ ಅವರು ಬಹಳಷ್ಟು ಪ್ರೋತ್ಸಾಹ ಕೊಟ್ಟು ನಮ್ಗೆ ಒಂದು ತಾಲೂಕ್ ಪಂಚಾಯತ್ ಸದಸ್ಯರಿಗೆ ಬಹಳಷ್ಟು ಶ್ರಮ ಪಟ್ಟು ಅವರು ನಮ್ಗೆ ಒಂದು ಇದನ್ನ ಕೊಟ್ಟರು ನಮ್ಗೆ. ಅದಕ್ಕೋಸ್ಕರ B ಫಾರಂ ಕೊಟ್ಟು ನಾವು ಆ B ಫಾರಂ ಅವರು ಕೊಟ್ಟಿರೋ ಒಂದು ಭಾಗ್ಯದಿಂದ ಅವ್ರನ್ನ ಸದಾಕಾಲ ನಾವು ನೆನೆಸ್ಕೊಂಡು ಜನರಿಗೆ ಪ್ರತಿಯೊಬ್ಬರಿಗೂ ಅನುಕೂಲ ಮಾಡಬೇಕು ಅಂತ ನಮ್ಮೊಂದು ಆಸೆ. ನಾವಂತೂ ಇಂಥ ಒಂದು ಶಾಸಕರು, ಇಂಥ ಒಂದು ಜಿಲ್ಲಾ ಪಂಚಾಯತಿ ಸದಸ್ಯರು ನಮಗೆ ಸಿಗ್ತಾರೆ ಅಂತ ನಾವು ಖಂಡಿತ ತಿಳ್ಕೊಂಡಿರ್ಲಿಲ್ಲ. ಅವರು ಸಿಕ್ಕಿರೋದು ನಮ್ಮ ಭಾಗ್ಯ ಅಂತ ತಿಳ್ಕೊತೀವಿ. ರಾಜಕೀಯದಲ್ಲೂ ಕೂಡ ಅವರು ಬಹಳಷ್ಟು ಶ್ರಮ ಪಟ್ಟು ಜನರಿಗೆ ಅನುಕೂಲ ಮಾಡ್ತಾ ಇದ್ದಾರೆ. ನಮ್ಮ ಸುತ್ತಮುತ್ತ ಹಳ್ಳಿಯಲ್ಲೆಲ್ಲರೂ ಜನರು ಕೂಡ ಬಹಳಷ್ಟು ತಿಳ್ಕೊತಾ ಇದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಅವರ ಫ್ಯಾಮಿಲಿ ಚೆನ್ನಾಗಿರ್ತಿರ್ಲಿ ಅಂತ ದೇವರಲ್ಲಿ ನಾವು ಬೇಡ್ಕೊತೀವಿ. ಸರ್ ನಿಮ್ಮ ಎಜುಕೇಷನ್? ಸರ್ ರಾಜಕೀಯ ಬಂದ್ಬಿಟ್ಟು ಇಷ್ಟೇ ಓದಿರ್ಬೇಕು ಅನ್ನೋದಿಲ್ಲ. ನಿಮ್ಮ ಒಂದು ಅನುಭವ ಪ್ರಕಾರ ಕನಿಷ್ಠ ಎಷ್ಟು ಓದಿ ರಾಜಕೀಯಕ್ಕೆ ಬರಬೇಕು ಅಂತ? ಏನಿಲ್ಲ ಸರ್, ಹಳ್ಳಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಅದರಲ್ಲೆಲ್ಲ ಏನಿಲ್ಲ ಸರ್. ಏನು ಗ್ರಾಮ ಪಂಚಾಯತಿ ಇಷ್ಟೇ ಹೋಗಿ ಓದಬೇಕು, ಇಷ್ಟೇ ರಾಜಕೀಯಕ್ಕೆ ಬರಬೇಕು ಅಂತ ಏನೂ ಇಲ್ಲ ಸರ್. ಮೇಡಮ್, ನಿಮ್ಮ ಒಂದು ಅನುಭವ ಪ್ರಕಾರ ಕನಿಷ್ಠ ಎಷ್ಟು ಓದಿ ರಾಜಕೀಯಕ್ಕೆ ಬರಬೇಕು ಅಂತ? ಸರ್ ಓದಬೇಕು ಅನ್ನೋದೇ ಏನು ಇಲ್ಲ, ಜನರಲ್ ನಾಲೆಡ್ಜ್ ಒಂದಿದ್ರೆ ಈಗಿನ ಕಾಲದಲ್ಲಿ ಒಂದು ಯಾವುದೇ ಒಂದು ಹೆಣ್ಣು ನಿಭಾಯಿಸ್ತದೆ ಅಂತ ಅನ್ನೋದಕ್ಕೆ ಹೆಣ್ಣೆ ಮೂಲ ಅಂತ ನಮ್ಮ ಶಾಂತಲಾ ರಾಜಣ್ಣವರು
ಪ್ರತಿಯೊಂದು ಸಭೆಯಲ್ಲೂ ಕೂಡ ಅವ್ರು ತೀರಿಸ್ತಾ ಇರ್ತಾರೆ. ಅವರ ಒಂದು ನಂಬಿಕೆನೇ ನನಗೆ ಇದೇವರೆಗೂ ಮುಂದೆ ಒಂದು ಕಾಲಿಡೋದಕ್ಕೆ ಕೂಡ ನನಗೆ ಬಹಳಷ್ಟು ಖುಷಿ ಆಗ್ತಾ ಇದೆ. ಮೇಡಮ್, ರಾಜಕೀಯ ಬೇರೆ ಸಂಘ ಸಂಸ್ಥೆ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ದೀರಾ? ರಾಜಕೀಯ ಬೇರೆ ಸಂಘ ಸಂಸ್ಥೆ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ದಾರೆ. ಬಹಳಷ್ಟು ಜನ ಮಂಜುಳಾ ನಾಗರಾಜ್ ಅಂತಂದ್ರೆ ಬಹಳಷ್ಟು ಜನ ಅವ್ರ ಪರವಾಗಿಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಜನರಿಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ಕೂಡ ಅವರ ಒಂದು ಭಾವನೆ. ಜನಗಳಿಗೆ ಯಾವುದೇ ಒಂದು ತೊಂದರೆ ಸಹ ನಾವು ಮಾಡಿಲ್ಲ, ಮುಂದೆ ಕೂಡ ಜನರಿಗೆ ಒಳ್ಳೇದಾಗೆ ಮಾಡಬೇಕು ಅಂತ ನನ್ನ ಒಂದು ಆಸೆ ಸರ್. ಸರ್, ನೀವು ರಾಜಕೀಯ ಬೇರೆ ಸಂಘ ಸಂಸ್ಥೆ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ದೀರಾ? ಗುರುತಿಸ್ಕೊಂಡಿದ್ದೇವೆ. ಯಾವ ಸಂಘ ಸರ್? ಸರ್, ಚಿಕ್ಕಮಗಳೂರು ಅವ್ರ ಉತ್ಪಾದಕ ಸಹಕಾರ ಸಂಘದಲ್ಲಿ, ಇನ್ನು ಬೇರೆ ಎಲ್ಲ ಸಂಘದಲ್ಲೂ VSS ಅನ್ನೋ ದೊಡ್ಡಮಾಲೂರು ಅದರಲ್ಲೂ ಎಲ್ಲ ಸಂಘ ಸಂಸ್ಥೆನೂ ಗುರುತಿಸ್ಕೊಂಡಿದ್ದೀವಿ. ನಿಮ್ಮ ಗ್ರಾಮಸ್ಥರು ಏನೋ ಕಷ್ಟ ಅಂತ ಬಂದು ಸ್ಪಂದಿಸ್ತೀರಾ? ಸ್ಪಂದಿಸ್ತೀವಿ ಸರ್. ಯಾವುದೇ ಕಷ್ಟ ಅಂತ ಬಂದರೂ ನಮ್ಗೆ ಏನು ನಮ್ಮ ಸಹಾಯ ಆಗುತ್ತೋ ಅಷ್ಟನ್ನು ಸ್ಪಂದಿಸ್ತೀವಿ. ಮೇಡಮ್, ನೀವು ಸ್ಪಂದಿಸ್ತೀರಾ ಅವ್ರಿಗೆ? ನಾವು ಖಂಡಿತ ಸ್ಪಂದಿಸ್ತೀವಿ ಸರ್. ಈ ಊರಲ್ಲಿ ಆಗ್ಬೋದು, ಸುತ್ತಮುತ್ತ ಹಳ್ಳಿಗಳಲ್ಲಿ ಆಗ್ಬೋದು, ನನ್ನ ಒಂದು ಏನು ಹಳ್ಳಿಗಳು ಬರುತ್ತೆ ಎಲ್ಲ ಹಳ್ಳಿಗಳಲ್ಲಿ ಕೂಡ ನಾನು ಎಲ್ಲರನ್ನೂ ಕೂಡ ಒಂದೇ ಸಮನಾಗಿ ಅವ್ರನ್ನ ನೋಡ್ತಾ ಇರ್ತೀನಿ ಸರ್. ಮುಂದೆ ZPಗೆ ಭಾಗವಹಿಸ್ತೀರಾ? ಇಲ್ಲ ಸರ್, ಅಂತ ಒಂದು ಉದ್ದೇಶ ನಮ್ಗೇನಿಲ್ಲ. ಜನರು ಬಯಸೋದೇ ಆದ್ರೆ ನಾವು ಖಂಡಿತವಾಗ್ಲಿ ಚೆನ್ನಾಗಿ ಅವ್ರು ಇರಬೇಕು ಅಂತ ಒಂದಾದ್ರೆ ನಾವು ಅಂಥದ್ದೆಲ್ಲ ಏನು ಬಯಸೋದಿಲ್ಲ ಸರ್. ಮೇಡಮ್, ನಿಮ್ಗೆ ಓಟ್ ಹಾಕಿದಂತ ಗೆಲ್ಲಿಸಿದ ಮತದಾರರಿಗೆ ನಮ್ಮ ಮೀಡಿಯಾ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರಿಗೂ ಕೂಡ ನನ್ನ ಒಂದು ಕೃತಜ್ಞತೆಗಳು ಹೇಳ್ತಾ, ಅವ್ರಿಗೆ ಸದಾಕಾಲ ನಮ್ಮ ಒಂದು ಏನು 5 ವರ್ಷದಲ್ಲಿ ಒಳ್ಳೇದನ್ನು ಮಾಡ್ತೀನಿ ಹೊರತು ಕೆಟ್ಟದನ್ನು ಮಾತ್ರ ಮಾಡೋದಿಲ್ಲ. ಎಲ್ರಿಗೂ ಕೂಡ ಒಳ್ಳೇದಾಗಲಿ, ಅವರು ಫ್ಯಾಮಿಲಿ ಚೆನ್ನಾಗಿರಲಿ, ಅವಳ ಮಕ್ಕಳು ಚೆನ್ನಾಗಿ ಓದಿ ಮುಂದೆ ಅವ್ರು ಚೆನ್ನಾಗಿರಬೇಕು ಅಂತ ನನ್ನ ಒಂದು ಆಸೆ ಸರ್. ನೀವು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಅಷ್ಟೇ ಸರ್. ನಿಮ್ಮ ರಾಜಕೀಯ ಜನ ಹೀಗೆ ಚಾನಲ್ ಮುಂದೆ ZP ಲೆವೆಲ್ ಭಾಗವಹಿಸಲಿ ಅಂತ ವಿವರ ಮುಗಿಸ್ತೇನೆ. ನಮಸ್ತೆ ಸರ್. ನಮಸ್ತೆ ಮೇಡಮ್.